ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಎಸ್ಐಟಿ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ದಾಳಿ ಮಾಡಿದ್ದಾರೆ. ಸುಮಾರು 100-150 ಜನ ಪೊಲೀಸರು ತಗೊಂಡೋಗಿ ಬಿಜೆಪಿ ಮಾಜಿ ಶಾಸಕರ ಮನೆ ಮೇಲೆ ಎಸ್ಐಟಿ ದಾಳಿ ಮಾಡಿ. ಈಗ ನಾನು ಕೇಳ 136 ಸೀಟ್ ಇವ್ರು ಗೆದ್ರಲ್ಲ ಕಾಂಗ್ರೆಸ್ನವರು. ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ಈಗಿನ ಉಪಮುಖ್ಯಮಂತ್ರಿ ನಾವು 136 ಸೀಟ್ ಗೆಲ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ. ಯಾವ ಕಳ್ಳತನ ಮಾಡಿ 136 ಸೀಟು ಅಂತ ಹೇಳಿದ್ರು? ಅವರು ತಪ್ಪು ಅವರಲ್ಲಿ ಇಟ್ಕೊಂಡವ್ರೆ. ಮೊದಲು ದರೋಡೆಕೋರರು ಅವರು ದರೋಡೆ ಮಾಡಿ ಇನ್ನೊಬ್ಬರ ಮೇಲೆ ಈಗ ಹಾಕಕ್ಕೆ ಹೊರಟವ್ರು ಅಷ್ಟೇ. ಇಲ್ಲಿ ಇದರ 136 ಸೀಟ್ ಗೆಲ್ಲಬೇಕಾದ್ರೆ ಮತವಂಚನೆ ಮಾಡಿ ಗೆದ್ರು. ಆಳಂದಲ್ಲಿ ಗೆದ್ದಿರೋದು ಯಾರು? ಈಗ ಕ್ಯಾಂಡಿಡೇಟು ಕಾಂಗ್ರೆಸ್ನಲ್ಲಿ ಗೆದ್ದಿರೋದಲ್ಲಿ. ಹಾಗಿದ್ರೆ ಮತಗಳತನ ಮಾಡಿದರೆ BJP ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲಿಂದ ಗೆಲ್ಲರು? ಇದನ್ನೇ ನಾನು ಹೇಳಿದ್ದು. ಈ ಸರ್ಕಾರಕ್ಕೆ ಇವತ್ತು ಜನಗಳ ಕಷ್ಟ ಸುಖ ನೋಡೋದಕ್ಕೆ ಅವ್ರು ತಯಾರಿಲ್ಲ. ಇಂಥ ವಿಷಯಗಳಿಗೆ ಡೈವರ್ಟ್ ಮಾಡಿ ಇದನ್ನು ಬರೋಧೀಕರಿಸ್ಕೊಂಡು ಇವತ್ತು ಜನಗಳನ್ನು ಇವತ್ತು ಒಂದು ರೀತಿ ಅವ್ರ ಜೊತೆ ನಗಪಾಟ್ಲನ್ನ ಆಟ ಆಡ್ತಾ ಇದ್ದಾರೆ. ಯಾವ್ದು? ಎ ಖಾತೆ ಬಿ ಖಾತೆ. ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ಸ್ಟೋರಿನ ತಾವು ಜನಗಳ ಮುಂದೆ ಇಡೋದು ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂದರೆ ಇವತ್ತು ಇಡೀ ರಾಜ್ಯದಲ್ಲಿ ರೆವಿನ್ಯೂ ಸೈಟ್ಗಳನ್ನು ಕನ್ವರ್ಟ್ ಮಾಡ್ಕೊಂಡು ಸೈಟ್ ಮಾಡ್ತಕ್ಕಂಥ ಭೂಮಿ ರೈತರ ಭೂಮಿನ ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲೋದ್ರೂ ಎಲ್ಲೋ ಈಗ ಬರ್ಬೇಕಾದ್ರೆ ನಾನು ನೋಡಿದೆ, ಯಾರೋ HD ದೇವೇಗೌಡ ಬಡಾವಣೆ ಅಂತ ಹೇಳಿ ಗೋಲ್ಡನ್ ಇದರಲ್ಲಿ ಹಾಕೊಂಡಿರೋದು ನೋಡಿದೆ ಬರಬೇಕಾದ್ರೆ. ಇವತ್ತು ಇಡೀ ದೇಶದಲ್ಲೇ ನಡೀತಿದೆ. ನಾನು ಎ ಖಾತೆ ಬಿ ಖಾತೆದು ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್ಗಳೇ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಪ್ರೆಸ್ ಮೀಟ್ ಮಾಡಬೇಕು ಅಂತ ಇದ್ದೀನಿ. ಕಾರಣ, ಈಗ ಒಂದು ಉದಾಹರಣೆ, ಬೆಂಗಳೂರು ನಗರದಲ್ಲೇ ಯಾವುದೋ ಒಂದು ಏರಿಯಾದಲ್ಲಿ ಒಬ್ಬ ಬಿಲ್ಡರು 5 ಎಕರೆ ಭೂಮಿನ ರೈತನಿಂದ ತಗೊಂಡು ರೆವಿನ್ಯೂ ಸೈಟ್ ಕನ್ವರ್ಟ್ ಮಾಡಿ 30-40 ಸೈಟನ್ನು ಒಂದು 15,000 20,000 ಮಾರಾಟ ಮಾಡ್ತಾನೆ. ಇದು ಇರ್ತಕ್ಕಂಥ ಪರಿಸ್ಥಿತಿ ನಡ್ಕೊಂಬಂದಿರೋದು ಮೊದಲಿಂದನು. ಆ 15-20,000ಕ್ಕೆ ಅವನು ಕಾರ್ಪೊರೇಷನಿಂದ ನೀರಿನ ಕನೆಕ್ಷನ್ ತಗೊಂಡವನೇ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂಡವನೇ, ರೆವಿನ್ಯೂ ಸೈಟ್ಗೇನೆ ಕಾರ್ಪೊರೇಷನ್ಗೆ ಪ್ರತಿ ವರ್ಷ ದುಡ್ಡು ಕಟ್ಟವನೇ ಆ ಆಸ್ತಿದು. ಈಗ ಅದೇನೋ ಎ ಖಾತೆ ಬಿ ಖಾತೆ, ದೀಪಾವಳಿ ಉಡುಗೊರೆ ಕೊಡ್ತಾವ್ರಲ್ಲ ಈ ಸರ್ಕಾರದಲ್ಲಿ, ಬಿ ಖಾತೆಯಿಂದ ಎ ಖಾತೆ ಮಾಡ್ಕೊಳ್ಳಿ ಅಂತ ಹೇಳಿ. ಅದರಿಂದ ಇವನಿಗೇನು ಸಿಗ್ತದೆ? ಬಿ ಖಾತೆಯಿಂದ ಎ ಖಾತೆಗೆ ಹೋದಾಗ ಈಗ ಅವರಿಗೆ ದರೋಡೆ ಮಾಡೋಕ್ಕೆ ಒಳ್ಳೆ ಅವಕಾಶ ಇದು. ಪತ್ರಿಕೆಯಲ್ಲಿ ನೀವೇ ಬರೆದಿದ್ದೀರಿ, ಇನ್ನು 7.5 ಲಕ್ಷ ಬಿ ಖಾತೆಯಲ್ಲಿ ಹೋಲ್ಡರ್ಸ್ ಅವರೇ ಅಂತ ಹೇಳಿ. ಆಮೇಲೆ ಅದೇನೋ ಇದೆ, ಸರ್ಕಾರದ ಆದೇಶದೆಲ್ಲ ತರಲಿಲ್ಲ. ಇಲ್ಲಿ ನಾನು ಬೆಂಗಳೂರಿನಲ್ಲೇ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ತಿರುವಾಗ. ಅಯ್ಯೋ ರಾಮನೇ, 1 ನಿಮಿಷ ಬ್ರದರ್. ಸ್ಪೆಸಿಫಿಕ್ ಅವರ ಪರಮೇಶ್ವರನ ಮಂತ್ರಿ ಅಂತ ಕರಿತೀರಾ? ಏನು ಗೊತ್ತಿದೆ ಅವರಿಗೆ? ಇಲ್ಲಿ ಕಣ್ಣು ಕಟ್ದಂಗಿದೆ ಇವ್ರ ಆದೇಶಗಳು. ಇಲ್ಲಿ ಏನು ಹೇಳ್ತಾರೆ, ಅದೆಂತೂ ಬಿ ಖಾತೆಯಿಂದ ಎ ಖಾತೆ ಮಾಡ್ತೀವಿ, 100 ದಿವಸ ಸಮಯ ಕೊಟ್ಟಿದ್ದೀವಿ, ನೀವು ಒಂದು ಅರ್ಜಿ ಹಾಕೋದಕ್ಕೆ 500 ರೂಪಾಯಿ ಕಟ್ಟು ಒಂದು ಅರ್ಜಿ ಹಾಕಿ, ಆಮೇಲೆ ಅದೇನೋ ಆನ್ಲೈನು ಇದರೊಳಗೆಲ್ಲ ಏನೋ ಎಲ್ಲ ನಿಮ್ಮ ಇದನ್ನು ಫೀಡ್ಬ್ಯಾಕ್ ಮಾಡಿ ನಿಮ್ಮ ಎಲ್ಲ ವಿವರಣೆನ. ಅದ್ರ ಜೊತೆಗೆ ಈಗ ಏನು ಗೈಡೆನ್ಸ್ ವ್ಯಾಲ್ಯೂ ಮಾಡೋರಲ್ಲ, ಗೈಡೆನ್ಸ್ ವ್ಯಾಲ್ಯೂ ಇವತ್ತು 3 ಪಟ್ಟು 4 ಪಟ್ಟು ಜಾಸ್ತಿ ಮಾಡಿದ್ದು ಯಾವಾಗ? ಕಳೆದ ವರ್ಷ 2 ಬಾರಿ ಮಾಡಿದ್ರು ಸರ್ಕಾರ ಬಂದಮೇಲೆ. ಈ ಸರ್ಕಾರ ಬಂದಮೇಲೆ 2 ಬಾರಿ ಮಾಡವ್ರೆ. ಅವರೆಲ್ಲ ಡೆವಲಪರ್ಸ್ಗಳು ಅವ್ರು ಕೇಳಿ ಹೇಳ್ತಾರೆ ಇರಲಿ. ಈಗ ಬ್ರದರ್ ನೀವು ಹೇಳಿದ್ರಲ್ಲ, ಈಗ ಗೈಡೆನ್ಸ್ ವ್ಯಾಲ್ಯೂ ಅಷ್ಟು ಜಾಸ್ತಿ ಮಾಡಿ 5% ಗೈಡೆನ್ಸ್ ವ್ಯಾಲ್ಯೂ ದುಡ್ಡು ಕಟ್ಟಿ ಅಂತವ್ರೆ. ಈಗ 30-40 ಸೈಟು 4-3-12,200 ಅಡಿ. ಇವರು ಒಂದು ಅಡಿಗೆ ಈಗ ಇವರೇ ಮಾಡಿರೋ ಗೈಡೆನ್ಸ್ ವ್ಯಾಲ್ಯೂ 5,000 ರೂಪಾಯಿನಿಂದ 35,000 40,000 ರೂಪಾಯಿ ಇವರೇ ಮಾಡವ್ರೆ
1 ಅಡಿಗೆ. ಈಗ 1200 ಅಡಿಗೆ ಎಷ್ಟಾಯಿತು? 1.5 ಕೋಟಿ 2 ಕೋಟಿ ಬೆಲೆ ಬಾಳ ಈಗ ಸೈಟ್ ಅವು. ಅವನು 15,000 20,000 ತಗೊಂಡವನೇ, ಟ್ಯಾಕ್ಸು ಕಟ್ಕೊಂಡ್ಬಂದವನೇ. ಈಗ 5% ಅಂದರೆ 1 ಕೋಟಿಗೆ ಅವನು ಎಷ್ಟು ಕಟ್ಟಬೇಕು? 5 ಲಕ್ಷ. ಅವನ ಜಾಗ ಅದು ಸರ್ಕಾರದ ಜಾಗ ಅಲ್ಲ. ಇದನ್ನು ನಾನು ಹೇಳ್ತಾ ಇರೋದು. ಇದು ಗೊತ್ತಿಲ್ಲದಿರ ಮಕ್ಳು ಕೇಳಿದ್ರು ಹೇಳ್ತಾರೆ ಪರಮೇಶ್ವರಿಗೆ. ಅದು ಸ್ವಲ್ಪ ಯಾರು ಸಣ್ಣ ಮಕ್ಳು ಕೇಳಿ ಗೊತ್ತಿಲ್ಲದೆ ಇದ್ರೆ ಮಹಾನಗರ ಪಾಲಿಕೆ ಅಂತ ಘೋಷಣೆ ಮಾಡಿ 3 ವರ್ಷ ಹಣ ಕೊಡಲ್ಲ ಅಂತ ಹೇಳಿ ನಮ್ದು ಹಂಗೆ ಮಾಡಿದ್ದಾರೆ. 37 ಸೇರ್ಪಡೆ ಮಾಡಿದ್ದಾರೆ. ಇದು ಬರೀ ಘೋಷಣೆ ಸರ್ಕಾರ ಬ್ರದರ್. ಘೋಷಣೆಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಇದು. ಅನುದಾನನೂ ಕೊಡಲ್ಲ, ಹೆಚ್ಚುವರಿ ಹುದ್ದೆನೂ ಕೊಡಲ್ಲ. RSS ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ. ಈಗ RSSನ ಇವತ್ತು ಅವರ ಸಾರ್ವಜನಿಕ ಚಟುವಟಿಕೆಗಳು ಅವರಿಗೇನು ಬ್ಯಾನ್ ಮಾಡೋಕ್ಕಾಗಿಲ್ಲ, ಬ್ಯಾನ್ ಮಾಡೋಕ್ಕಾಗೋದು ಇಲ್ಲ. ಅವ್ರು ಹೇಳಿರೋದೇನು, ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರಿಯ ಅಧೀನದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಆ ಪೆರೇಡ್ ಮಾಡೋದು, ಫಂಕ್ಷನ್ ಮಾಡೋದು ಮಾಡಬಾರ್ದು ಅಂತ ನೆನ್ನೆ ಆದೇಶ ಸಚಿವ ಸಂಪುಟದಲ್ಲಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ತಾನೇ ಮಾಡಿರೋದು. ಇದೆಲ್ಲ ಯಾತಕ್ಕೆ ಇದನ್ನು ಈ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ? ಕೇವಲ ರಾಜಕೀಯದ ಬಂಡವಾಳಕ್ಕೆ. ಒಂದೊಂದು ಪಕ್ಷಗಳು ಒಂದೊಂದು ರೀತಿಯಲ್ಲಿ ಇಂಥ ವಿಷಯಗಳೇ ಸಾಕು, ಅವರಿಗೆ ಅಭಿವೃದ್ಧಿ ಬೇಕಿಲ್ಲ. ಇದರ ಅವಶ್ಯಕತೆ ಏನಿದೆ? RSSನ ಮಹಾತ್ಮ ಗಾಂಧೀಜಿಯವರನ್ನು ಗೋಡ್ಸೆ ಗುಂಡಿಟ್ಟು ಕೊಂದಾಗಲೇ ಬ್ಯಾನ್ ಮಾಡಿದ್ರು. ಇದೇ ನೆಹರು ಅವರೇ ಆ ಬ್ಯಾನ್ನ ವಾಪಸ್ ತಗೊಳ್ಳಿಲ್ವಾ? ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ. ಅವ್ರಿಗಿಂತಲೂ ಖರ್ಗೆ ಸಿದ್ದರಾಮಯ್ಯನ ಇವೆಲ್ಲ ಏನು ಅರ್ಥ ಏನಿದೆ ಇದರಿಂದ? ಇದು ಒಟ್ಟಾರೆ ಸಮಾಜದಲ್ಲಿ ಸಂಘರ್ಷಗಳು, ಸಮಾಜದಲ್ಲಿ ಒಬ್ರಿಗೊಬ್ಬರಿಗೆ ವಿಶ್ವಾಸದ ಕೊರತೆ ಮೂಡಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕರನ್ನ ದಾರಿ ತಪ್ಪಿಸಿ ಇವ್ರ ತಪ್ಪುಗಳನ್ನು ಮುಚ್ಕೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಇಂಥ ವಿಷಯಗಳಿಗೇ ಕಳೆದ 2.5 ವರ್ಷದಿಂದ ಈಗ ಅದು ಎಂಥದ್ದು ನಿಮ್ಮ ಧರ್ಮಸ್ಥಳ ತಲೆಬುರುಡೆ ನಾವು ತಂದ್ವ ವಿರೋಧ ಪಕ್ಷಗಳು. ಅವನು ಯಾವನೋ ಒಬ್ಬ 3 ಜನ ಹೋದರು, ಸಿದ್ದರಾಮಯ್ಯನವರಿಗೆ ಅರ್ಜಿ ಕೊಟ್ಟರು ತನಿಖೆ ಆಗಬೇಕು ಅಂತ. ಅರ್ಜಿ ಕೊಟ್ಟು ಪುಣ್ಯಾತ್ಮರು ಅವ್ರು ಏನಾದರು ಆ SIT ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು, ಆ ಅರ್ಜಿ ಕೊಟ್ಟರು ಏನು ಕೊಡಲೇ ಇಲ್ಲ. ಅವರು ಇವನು ಯಾರನ್ನ ಸೃಷ್ಟಿ ಮಾಡ್ಕೊಂಡ್ರು, ಚಿನ್ನಯ್ಯನ ಬುರುಡೆ ಅಂತೇಳಿ ಇಡೀ ರಾಜ್ಯದ ಜನಕ್ಕೆ ಎಷ್ಟು ತಿಂಗಳು ನಡೆಸಿದ್ರು. ಇದು ಬೇರೆ ವಿಷಯವೇ ಇಲ್ಲ. TV ಹಾಕಿದ್ರೆ ಬೆಳಗಿನ ಸಾಯಂಕಾಲದವರೆಗೂ ಬುರುಡೆ ಅನ್ನೋದು ಬಿಟ್ಟರೆ ಬೇರೆ ಏನು ಇರಲೇ ಇಲ್ಲ. ಇದಕ್ಕೆಲ್ಲ ಕಾರಣ ಈ ಸರ್ಕಾರ. ಈ SIT ರಚನೆ ಮಾಡಿದಿರಲ್ಲ, ಈ SITಯಿಂದ ಚಿನ್ನಯ್ಯನೊಬ್ಬನ ಕರ್ಕೊಂಡೋಗಿ ಇಟ್ಕೊಂಡವ್ರೀಗ. ಇನ್ನುಳಿದವ್ರನ್ನೆಲ್ಲ ಏನು ಮಾಡವ್ರೆ? ಇದ್ರ ಹಿಂದೆ ಅವರೆಲ್ಲ ಯಾರಾದ್ರೂ ಟಚ್ ಮಾಡಿದ್ದಾರೆ SIT ಅವರು ಇಲ್ಲಿವರೆಗೆ? ರಾಧಾರಾಶ್ವಾಗಿ ಓಡಾಡ್ತಾವ್ರೆ. ಇದೊಂದು SIT ಅಂತ ಕರಿತೀರಾ? ಅದಕ್ಕೇನೋ ಬಹುಮಾನ ಬೇರೆ ಕೊಡ್ತಾರಂತೆ ಪರಮೇಶ್ವರ್ SIT. ಒಂದು ನಿಮಿಷ ನನಗೆ ಮೊನ್ನೆ ಇಲಾಖೆ ಹೆಸರು ಬೇಡಿ, ಕೇಂದ್ರ ಸರ್ಕಾರದ ಪಾಲು ದುಡ್ಡು ಬಂದಿದೆ. ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ರಾಜ್ಯ ಸರ್ಕಾರ ಕೊಡಬೇಕಲ್ಲ. ಇವತ್ತವರೆಗೆ ಮ್ಯಾಚಿಂಗ್ ಗ್ರಾಂಟ್ ಕೊಡದೆ ದುಡ್ಡಿಲ್ಲದೆ ಆ ದುಡ್ಡು ಹಂಗೆ ಬಿದ್ದಿದೆ. ಇದು ಈ ಸರ್ಕಾರದ ಯೋಗ್ಯತೆ. ನಮಗೆ ಶಕ್ತಿ ಇದೆಯೋ ಇಲ್ವೋ, ಧೈರ್ಯ ಇದೆಯೋ ಇಲ್ವೋ, ಅವ್ರ ನಾವು ಪ್ರದರ್ಶನ ಮಾಡಬೇಕಾ? ತಾಕತ್ತು ದಮ್ಮನ ಮೊದಲು ನೀವು ಸರಿಯಾಗ್ರಪ್ಪ ಅಂತ ಅದಕ್ಕೆ ಹೇಳ್ತಿರೋದು ನಾನು. ಕೇಂದ್ರ ಸರ್ಕಾರ ಕೊಡೋ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ಳೋದು, ಇಲ್ಲ ಮಾಡೋ ಶಕ್ತಿ ಇಲ್ಲದೆ ಮ್ಯಾಚಿಂಗ್ ಗ್ರಾಂಟ್ ಕೊಡೋಕ್ಕಾಗದೆ ಆ ಕೆಲಸಗಳನ್ನೇ ನಿಲ್ಲಿಸೋದು, ಈ ಕೆಲಸ ಮಾಡ್ಕೊಂಡು ಹೋಯ್ತಾವ್ರೆ. ಉದಾಹರಣೆ ಕೊಡಬಲ್ಲೆ ಏನೇನಾಗಿದೆ ಅಂತ. ಮೊನ್ನೆ ಕೂಡ ಒಂದು ಗೂಗಲ್ ಆರ್ಟಿಫಿಷಿಯಲ್
ವಿಶಾಖಪಟ್ಟಣಂಗೆ ಹೋಯ್ತು. ಹ್ಞೂ ಏನು ಸರ್ ಕಾರಣ ಇಲ್ಲೇನು ಇನ್ಫ್ರಾಸ್ಟ್ರಕ್ಚರ್ ಇಲ್ವಾ? ಆದರೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟವರಲ್ಲ, ಸಚಿವ ನಮಗೇನು ಇವರದಲ್ಲ ಅವಶ್ಯಕತೆ ಇಲ್ಲ, ಹೋಗ್ಬೋದು ಅಂತೇಳಿ. ಏನು ಫ್ಲಡ್ ಬಂದಾಗ ಬದ್ದಾವ್ರಂತಲ್ಲ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ನೀವು ನೋಡಿದ್ರೆ ಈಗ ಹೇಳ್ತೀರಿ, ಅವ್ರು ನೋಡಿದ್ರೆ ಫ್ಲಡ್ ಬಂದಂಗೆ ಬರ್ತಾ ಇದೆ ದುಡ್ಡು ಇನ್ವೆಸ್ಟರ್ಸ್ದು ಅಂತ. ನನಗಿಲ್ಲ ಅವೆಲ್ಲ. ಸದ್ಯ ನಮ್ಮ ಕ್ರಾಂತಿ ಭ್ರಾಂತಿ ಎಲ್ಲ ನಾವು ಸರಿ ಮಾಡ್ಕೊಂಡ್ರೆ ಸಾಕಾಗಿದೆ. ನಾವು ಅವ್ರ ಕ್ರಾಂತಿ ಕಟ್ಕೊಂಡು ಏನು ಅದು 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 ಸಿದ್ದರಾಮಯ್ಯನವ್ರ ಗಣತಿ. ನಿಜವಾದ ಜಾತಿ ಗಣತಿ, ನಿಜವಾದ ನನಗೆ ಅವ್ರನ್ನ ಕೇಳಬೇಕು ನೀವು. ಯಾವುದೋ ನಿಜವಾದ ಜಾತಿ ಗಣತಿ ಅಲ್ಲ, ಸಿದ್ದರಾಮಯ್ಯನವ್ರ ಜಾತಿ ಗಣತಿ ಅದಷ್ಟೇ. ಹಾಂ, ಇವತ್ತು ಒಂದು ಸುಮ್ಮನೆ ಕ್ಲೋಸ್ ಡೋರ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಅರಸೀಕೆರೆ ಒಂದೇ ಅಲ್ಲಣ್ಣ, ಇಡೀ ರಾಜ್ಯದಲ್ಲಿ ಅಟ್ರಾಸಿಟಿ ಕೇಸ್. ನೆನ್ನೆ ರಾತ್ರಿ ಸಹ ಒಂದು ಪಾವಗಡದ ಒಂದು ಅಟ್ರಾಸಿಟಿ ಕೇಸ್ ಇಟ್ಕೊಂಡು ಪಾಪ ಜನ ಎದ್ರಕೊಂಡು ಓಡ ಬಂದ್ರು ಹಳ್ಳಿಯವರು. ಅದೇನು ಮಾಡೋಕ್ಕಾಗಲ್ಲ, ಇನ್ನೊಂದು 2 ವರ್ಷ ನಾವು ಕಾಯಲೇಬೇಕು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಭಾಳ ಹೊತ್ತು ಮಾತಾಡ್ಬಿಟ್ಟಿದ್ವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.